ನಮಸ್ಕಾರ. ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ. ಇಂಡಿಯನ್ ನೇವಿ ತನ್ನ ಪೋರ್ಬಂದರ್ ಮತ್ತು ಓಕಾ ನೌಕಾಪಡೆಗಳ ಕರಾವಳಿ ತೀರದಲ್ಲಿ ಬ್ರಹ್ಮೋಸ್ ಕೋಸ್ಟಲ್ ಬ್ಯಾಟರಿಗಳನ್ನು ನಿಯೋಜಿಸುತ್ತಿದೆ. ಕರಾಚಿಯವರೆಗೆ ಭಾರತೀಯ ನೌಕಾಪಡೆಯ ವ್ಯಾಪ್ತಿಯನ್ನು ವಿಸ್ತರಿಸುವ ಹೆಜ್ಜೆ. ಭಾರತದ ಸಮುದ್ರ ಸುರಕ್ಷತೆ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿರುವ ಭಾರತೀಯ ನೌಕಾಪಡೆ ಗುರುತಿಸಿರುವ ಪೋರ್ಬಂದರ್ ಮತ್ತು ಓಕಾ ನೌಕಾ ಕರಾವಳಿ ಪ್ರದೇಶದಲ್ಲಿ ಮುಂದಿನ ತಲೆಮಾರಿಗೆ ಸೇರಿದ ನೆಕ್ಸ್ಟ್ ಜನರೇಷನ್ ಮೆರಿಟೈಮ್ ಮೊಬೈಲ್ ಕೋಸ್ಟಲ್ ಬ್ಯಾಟರೀಸ್ ಲಾಂಗ್ ರೇಂಜ್ NGMMCBLR ಅನ್ನು ನಿಯೋಜಿಸಲು ಪ್ರಾರಂಭಿಸಿದೆ. ಈ ಬ್ಯಾಟರಿಗಳು ವಿಶ್ವದ ದ್ವಿತೀಯ ವೇಗವಾದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳೊಂದಿಗೆ ಲಭ್ಯವಿದೆ. ಇದು ಭಾರತ ತನ್ನ ಕರಾವಳಿ ರಕ್ಷಣಾ ಮೂಲಸೌಕರ್ಯವನ್ನು ಆಧುನೀಕರಿಸಲು ಮತ್ತು ಪಶ್ಚಿಮ ಕರಾವಳಿ ಭಾಗದಲ್ಲಿ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸಲು ಉದ್ದೇಶಿಸಿರುವ ಗಂಭೀರ ಬದ್ಧತೆಯನ್ನು ತೋರಿಸುತ್ತಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ, ವಿಶೇಷವಾಗಿ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಹರಡುತ್ತಿರುವ ಇತ್ತೀಚಿನ ಚಿತ್ರಗಳಲ್ಲಿ NGMMCBLRಗೆ ಸೇರಿರುವ ಬ್ರಹ್ಮೋಸ್ ಟ್ರಾನ್ಸ್ಪೋರ್ಟರ್ ಎರೆಕ್ಟರ್ ಲಾಂಚರ್ ಅನ್ನು ಭಾರತೀಯ ನೌಕಾಪಡೆಯ ಪೋರ್ಬಂದರ್ ಮತ್ತು ಓಕಾ ಫಾರ್ವರ್ಡ್ ಆಪರೇಟಿಂಗ್ ನೇವಲ್ ಬೇಸ್ಗಳಲ್ಲಿ ಸ್ಥಾಪಿಸಿರುವುದು ದೃಢಪಡಿಸಿದೆ. ಗುಜರಾತ್ ಕರಾವಳಿಯ ಈ ಬಂದರು ಪ್ರದೇಶಗಳು ವಿಶೇಷವಾಗಿ ಅರಬ್ಬಿ ಸಮುದ್ರವನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿನ ಸಮುದ್ರ ಸಾಗಣೆ ಮಾರ್ಗಗಳು ಮತ್ತು ಇಂಧನ ಸರಬರಾಜು ಮಾರ್ಗಗಳ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದು ಪ್ರಮುಖ ಗುರಿಯಾಗಿರುವುದರಿಂದ ಇದು ತೀವ್ರ ಮಹತ್ವ ಹೊಂದಿದೆ. ಇತ್ತೀಚಿನ ನೌಕಾಪಡೆಯ ಮುಖ್ಯಸ್ಥ ಚೀಫ್ ವೈಸ್ ಅಡ್ಮಿರಲ್ ಸತೀಶ್ ಎನ್ ಗೋರ್ಮಡೆ ಅವರು ಈ ಬ್ಯಾಟರಿಗಳ ತಾತ್ವಿಕ ಮಹತ್ವವನ್ನು ವಿವರಿಸುತ್ತಾ, ಇವು ತುರ್ತು ಸಂದರ್ಭಗಳಲ್ಲಿ ಶತ್ರು ನೌಕಾ ದಾಳಿಗಳನ್ನು ತಕ್ಷಣವೇ ನಿರ್ಣಾಯಕವಾಗಿ ತಡೆಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಎಂದಿದ್ದಾರೆ. ಈ NGMMCBLR ಶತ್ರು ನೌಕೆಗಳು ಭಾರತೀಯ ಕರಾವಳಿಗೆ ಸಮೀಪವಾಗಿ ಕಾರ್ಯನಿರ್ವಹಿಸುವ ಮೊದಲೇ ಅವುಗಳನ್ನು ಗುರಿ ಮಾಡಬಲ್ಲ ಸ್ಟ್ಯಾಂಡ್ ಆಫ್ ಪ್ರೆಸಿಷನ್ ಸ್ಟ್ರೈಕ್ ಸಾಮರ್ಥ್ಯವನ್ನು ಹೊಂದಿದೆ. ಈ ವ್ಯವಸ್ಥೆಯು ಸ್ಥಿರವಾಗಿ ಮಾಡುವ ದಾಳಿಗಿಂತ ಭಿನ್ನ ಮೊಬೈಲ್ ಚಲಿಸುವ ತಂತ್ರಜ್ಞಾನದ ಬಳಕೆ ಮೂಲಕ ಬೇಗನೆ ಬೇರೆ ಸ್ಥಳಗಳಿಗೆ ವರ್ಗಾಯಿಸಬಹುದಾದ ಗತಿಶೀಲತೆಯನ್ನು ಒದಗಿಸುತ್ತದೆ. ಇದರಿಂದ ಭಾರತ ತನ್ನ ಕರಾವಳಿಯ ಎದುರು ಒಂದು ಅಪಾಯಕಾರಿ ನೋ ಗೋ ಝೋನ್ ಅನ್ನು ನಿರ್ಮಿಸುತ್ತಿದ್ದು, ಯಾವುದೇ ಆಕ್ರಮಣಾತ್ಮಕ ಉದ್ದೇಶವನ್ನು ಹೊಂದಿರುವ ಶತ್ರುಗಳಿಗೆ ಬಹುದೊಡ್ಡ ಬೆಲೆ ಬಾಳುವ ತೊಂದರೆಯನ್ನು ಉಂಟುಮಾಡುತ್ತದೆ. ಮಾರ್ಚ್ 30, 2023ರಂದು ರಕ್ಷಣಾ ಸಚಿವಾಲಯ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮತ್ತು ರಷ್ಯಾದ NPO ಇನೋಸ್ಟಿಯೋನಿಯಾ ನಡುವಿನ ಜಂಟಿ ಉದ್ಯಮವಾದ ಬ್ರಹ್ಮೋಸ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ BAPL ಜೊತೆಗೆ NGMMCBLR ವ್ಯವಸ್ಥೆಗಳು ಮತ್ತು ಬ್ರಹ್ಮೋಸ್ ಕ್ಷಿಪಣಿಗಳ ಖರೀದಿಗಾಗಿ ಒಂದು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಸುಮಾರು 1,700 ಕೋಟಿ $200 ಮಿಲಿಯನ್ ಗಿಂತ ಹೆಚ್ಚು ಮೌಲ್ಯದ ಈ ಒಪ್ಪಂದವು ಭಾರತೀಯ ಖರೀದಿ ವರ್ಗದ ಅಡಿಯಲ್ಲಿ ಬರುತ್ತದೆ. ಇದು ಸ್ಥಳೀಯ ರಕ್ಷಣಾ ಉತ್ಪಾದನೆಯನ್ನು ಹೆಚ್ಚಿಸಲು ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಪ್ರತಿಯೊಂದು NGMMCBLR ಬ್ಯಾಟರಿಯಲ್ಲಿ 4 ಟೆಟ್ರಾ ಲಾಂಚರ್ ವಾಹನಗಳಿದ್ದು, ಪ್ರತಿ ವಾಹನದಲ್ಲಿ 3 ಬ್ರಹ್ಮೋಸ್ ಕ್ಷಿಪಣಿಗಳಿರುತ್ತವೆ. ಜೊತೆಗೆ ಒಂದು ಚಲಿಸುವ ಕಮಾಂಡ್ ಪೋಸ್ಟ್ ಹಾಗೂ ಒಂದು ಚಲಿಸುವ ಟ್ರ್ಯಾಕಿಂಗ್ ರಡಾರ್ ವ್ಯವಸ್ಥೆಯೂ ಸೇರಿದೆ. ಈ ಹೊಸ ವ್ಯವಸ್ಥೆಗಳಿಂದ ಭಾರತೀಯ ನೌಕಾಪಡೆಯ P-15 ಟರ್ಮಿಟ್ ಸ್ಟ್ರೈಕ್ ಮಿಸೈಲ್ ಬ್ಯಾಟರಿಗಳನ್ನು ಬದಲಾಯಿಸಲಾಗುತ್ತಿದೆ. ಈ P-15 ಇವು 1970ರ ದಶಕದಿಂದ ಬಳಕೆಯಲ್ಲಿದ್ದು, 1971ರ ಭಾರತ-ಪಾಕ್ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು. ಇವುಗಳ ವಿತರಣೆ 2027ರಿಂದ ಪ್ರಾರಂಭವಾಗಬೇಕಿತ್ತು. ಪೋರ್ಬಂದರ್ ಮತ್ತು ಓಕಾ ತೀರ ಪ್ರದೇಶಗಳಲ್ಲಿ ಬ್ರಹ್ಮೋಸ್ TELಗಳ ಇತ್ತೀಚಿನ ದೃಶ್ಯಗಳು ನೌಕಾಪಡೆಯ ಈ ವ್ಯವಸ್ಥೆಯನ್ನು ಮಿಕ್ಕವರಿಗಿಂತ ಬೇಗ ಅಳವಡಿಸಲು ಪ್ರಯತ್ನಿಸುತ್ತಿದೆ ಎಂದು ಅಥವಾ ಪ್ರಾರಂಭಿಕ ಪರೀಕ್ಷಾ ನಿಯೋಜನೆಗಳನ್ನು ನಡೆಸುತ್ತಿದೆ ಎಂಬ ಸೂಚನೆ ನೀಡುತ್ತಿವೆ. NGMMCBLR ಬ್ರಹ್ಮೋಸ್ ಕ್ಷಿಪಣಿಗಳೊಂದಿಗೆ ಸಂಯೋಜನೆಯಾದಾಗ ಇದು ಭಾರತೀಯ ನೌಕಾಪಡೆಯ ಬಹುಮುಖ ಸಮುದ್ರ ದಿಕ್ಕುಗಳಿಂದ ಶತ್ರುಗಳಿಗೆ ಹೊಡೆತ ನೀಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈ ವ್ಯವಸ್ಥೆಯ ವೈಶಿಷ್ಟ್ಯವೆಂದರೆ ಈ ವ್ಯವಸ್ಥೆಯನ್ನು ಹಡಗುಗಳು, ಜಲಾಂತರ್ಗಾಮಿ ನೌಕೆಗಳು, ವಿಮಾನಗಳು ಮತ್ತು ಭೂ ಆಧಾರಿತ ಲಾಂಚರ್ಗಳು ಸೇರಿದಂತೆ ವೈವಿಧ್ಯಮಯ ವೇದಿಕೆಗಳಲ್ಲಿ ಇದನ್ನು ನಿಯೋಜಿಸಲು ಅನುವು ಮಾಡಿಕೊಡುತ್ತದೆ. ಇದು ಭಾರತೀಯ ಶಸ್ತ್ರಪಡೆಗಳಿಗಾಗಿ ಒಂದು ವಿಶ್ವ ಮಟ್ಟದ ಸಾಮಾನ್ಯ ಮಿಸೈಲ್ ಪ್ಲಾಟ್ಫಾರ್ಮ್ ಆಗಿ ಪರಿಣಮಿಸಿದೆ. ಬ್ರಹ್ಮೋಸ್ ಕ್ಷಿಪಣಿಯ ಸಂಯೋಜನೆಯಿಂದ NGMMCBLR ವ್ಯವಸ್ಥೆಗೆ ನಿಖರವಾದ ಆಂಟಿ ಆಕ್ಸೆಸ್ ಏರಿಯಲ್ ಡಿನೈಲ್
A2 ಮತ್ತು AD ಸಾಮರ್ಥ್ಯವು ಲಭ್ಯವಾಗುತ್ತಿದ್ದು, ಇದರಿಂದ ಭಾರತ ತನ್ನ ಸಮುದ್ರದ ಆಧಿಪತ್ಯವನ್ನು ಈ ಪ್ರದೇಶದಲ್ಲಿ ಮತ್ತಷ್ಟು ಬಲಪಡಿಸುತ್ತದೆ. 1971ರಲ್ಲಿ ನೌಕಾಪಡೆಯಿಂದ ನಿಯೋಜಿಸಲಾದ ಸ್ಟ್ರೈಕ್ಸ್ P-15 ಟರ್ಮಿಟ್ ಮಿಸೈಲ್ ಬ್ಯಾಟರಿಗಳು ತಮ್ಮ ಕಾಲದಲ್ಲಿ ಪರಿಣಾಮಕಾರಿಯಾಗಿದ್ದರು. ಇತ್ತೀಚಿನ ತಂತ್ರಜ್ಞಾನಕ್ಕೆ ಅವು ಅನುಗುಣವಾಗಿಲ್ಲ. NGMM-CB LR ವ್ಯವಸ್ಥೆಗಳು ಅವುಗಳನ್ನು ಮೀರುವ ವೇಗ, ವ್ಯಾಪ್ತಿ ಮತ್ತು ನಿಖರತೆಯೊಂದಿಗೆ ಭಾರತದಲ್ಲಿನ ಸಮುದ್ರದ ಸುತ್ತಲೂ ನಿಜವಾದ ಎಚ್ಚರಿಕೆಯನ್ನು ಉಂಟುಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.